ನಮಸ್ಕಾರ ಸ್ನೇಹಿತರೆ. ಧನುರ್ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ 6 ಭಯಾನಕ ವರಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಧನುರ್ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ, ಧನುರ್ ರಾಶಿಯವರು ಎಷ್ಟೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂಥದ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಜ್ಯೋತಿಷ್ಯ ಶಾಸ್ತ್ರ ಪುರಾಣವನ್ನ ನೀವು ನಂಬೋ ಹಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಧನುರ್ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ 6 ಭಯಾನಕ ವರಗಳಿಂದಾಗಿ ಇವರ ಜೀವನ ಸಾಕಷ್ಟು ಬದಲಾವಣೆಯನ್ನ ಕಾಣುತ್ತೆ. ಇವರು ಸಾಕಷ್ಟು ಲಾಭವನ್ನ ಇವರ ಜೀವನದಲ್ಲಿ ಪಡೆದುಕೊಳ್ಳೋದ್ರ ಜೊತೆಗೆ ಇವರು ಬಹಳ ಅನ್ಯೋನ್ಯತೆಯ ಜೀವನವನ್ನ ಇವರ ಸಂಗಾತಿಯೊಂದಿಗೆ ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಬಯಸಿದ್ದೆಲ್ಲ ಕೈ ಸೇರುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಈ ವರ್ಷ ಪೂರ್ತಿ ಸಂಪತ್ತು ಕೈ ತುಂಬಲಿದ್ದು ಗಜಕೇಸರಿ ಯೋಗದ ಸಾಧ್ಯತೆ ಇದೆ. ಹಾಗಾಗಿ ಈ ರಾಶಿಯವರಿಗೆ ಇವರ ಜೀವನದಲ್ಲಿ ಇವರು ನಿರೀಕ್ಷೆ ಮಾಡಿದಂತಹ ಎಲ್ಲ ವಿಚಾರಗಳು ಕೂಡ ನನಸಾಗುತ್ತೆ. ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಆಲೋಚನೆಗಳ ಪ್ರಭಾವ ಇನ್ಮುಂದೆ ತಪ್ಪುತ್ತೆ. ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತೆ. ಶೈಕ್ಷಣಿಕ ಮತ್ತು ಸಂಶೋಧನಾ ಕಾರ್ಯಗಳು ಆಹ್ಲಾದಕರ ಫಲಿತಾಂಶಗಳನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಈ ರಾಶಿಯವರಿಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ಮನಸ್ಸು ಸಂತಸವಾಗಿ ಉಳಿಯುತ್ತೆ. ವ್ಯಾಪಾರ ಸುಧಾರಣೆಗಾಗಿ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ. ವ್ಯಾಪಾರಕ್ಕೆ ಅಂತ ವಿದೇಶಿ ಪ್ರಯಾಣ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಭದಾಯಕವಾಗಿರುತ್ತೆ. ಆ ಪ್ರಯಾಣವನ್ನ ನೀವು ಮುಂದುವರಿಸಬಹುದು. ನೀವು ಸ್ನೇಹಿತರಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ. ಸಹೋದರರಿಂದ ಬೆಂಬಲವನ್ನ ಪಡೆಯೋದ್ರ ಜೊತೆಗೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ. ಈ ಸಮಯದಲ್ಲಿ ವೈವಾಹಿಕ ಜೀವನವನ್ನ ಸಂತಸಪಡಿಸಲು ನಿಮ್ಮ ಸಂಗಾತಿಯೊಂದಿಗೆ ನೀವು ಸಮಯವನ್ನ ಕಳಿತೀರಾ. ಇನ್ನು ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರುತ್ತೆ. ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಆಲೋಚಿಸಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಶೈಕ್ಷಣಿಕ ಕೆಲಸಗಳತ್ತ ನೀವು ಗಮನವನ್ನ ಕೊಡ್ತೀರಾ. ಉದ್ಯೋಗದಲ್ಲಿ ಪ್ರಗತಿಯ ಹಾದಿ ಸುಗಮವಾಗ್ತಾ ಹೋಗುತ್ತೆ. ನೀವು ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ. ಕೆಲಸದ ಬಗ್ಗೆ ಶಾಂತಿ ಮತ್ತು ಸಂತೋಷದ ಭಾವನೆ ಇರುತ್ತೆ. ಹೀಗಾಗಿ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ. ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ಬರುತ್ತೆ. ಲಾಭದ ಅವಕಾಶಗಳಿರುತ್ತೆ. ಮಕ್ಕಳು ಸಂತೋಷದಲ್ಲಿ ಮುಳುಗಿರ್ತಾರೆ. ಹಿರಿಯ ವ್ಯಕ್ತಿಗಳಿಂದ ನಿಮ್ಗೆ ಹಣ ಸಿಗುವ ಸಾಧ್ಯತೆ ಇದ್ದು ದೂರ ಪ್ರಯಾಣದ ಲಾಭವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಉದ್ಯೋಗದಲ್ಲಿ ಬಡ್ತಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ನೀವು ಸರ್ಕಾರದಿಂದ ಬೆಂಬಲವನ್ನ ಪಡಿತೀರಾ. ಆದ್ರೆ ಸ್ಥಳ ಬದಲಾವಣೆ ಕೂಡ ಮಾಡಬೇಕಾಗತ್ತೆ. ಕೆಲಸದ ವ್ಯಾಪ್ತಿ ಇದರಿಂದ ಹೆಚ್ಚಾಗುತ್ತೆ. ಇನ್ನು ಅಧ್ಯಯನದಲ್ಲಿ ನಿಮ್ಗೆ ಆಸಕ್ತಿ ಇರೋದ್ರಿಂದ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ವಿ ಆಗ್ತೀರಾ. ಇದರಿಂದಾಗಿ ಗೌರವ ಸಿಗುತ್ತೆ. ನಿಮ್ಗೆ ಸರ್ಕಾರದಿಂದ ಬೆಂಬಲ ಸಿಗೋದ್ರಿಂದ ವಿಪರೀತ ಲಾಭವನ್ನ ನೀವು ಪಡೆದುಕೊಳ್ತೀರಾ. ಇನ್ನು ಈ ರಾಶಿಯವರಿಗೆ ಮಾನಸಿಕ ಶಾಂತಿ ಇರುತ್ತೆ. ಆತ್ಮವಿಶ್ವಾಸ ತುಂಬಿ ತುಳುಕುತ್ತೆ. ಕುಟುಂಬದೊಂದಿಗೆ ಯಾವುದಾದ್ರೂ ಧಾರ್ಮಿಕ ಸ್ಥಳಕ್ಕೆ ನೀವು ಯಾತ್ರೆಯನ್ನ ಕೈಗೊಳ್ತೀರಾ. ಇದರಿಂದ ಖರ್ಚು ಕೂಡ ಹೆಚ್ಚಾಗುತ್ತೆ. ನೆಮ್ಮದಿ ಇರುತ್ತೆ. ನಿಮ್ಮ ಜೀವನ ಉತ್ತಮ ಸ್ಥಿತಿಯಲ್ಲಿರುತ್ತೆ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇಲ್ಲಾಂದ್ರೆ ಅನಗತ್ಯವಾಗಿ ಖರ್ಚುಗಳು ಉಂಟಾಗತ್ತೆ. ಶೈಕ್ಷಣಿಕ ಕೆಲಸದಲ್ಲಿ ಅಪೇಕ್ಷಿತ ಯಶಸ್ಸಿನ ಸಾಧ್ಯತೆಗಳಿದ್ದು ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶ ಸಿಗೋದ್ರಿಂದ ಕೆಲಸದ ವ್ಯಾಪ್ತಿ ಹೆಚ್ಚಾಗೋದ್ರಿಂದ ನೀವು ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗತ್ತೆ. ಇಲ್ಲಾಂದ್ರೆ ಆರೋಗ್ಯ ಹದಗೆಡುವ ಸಂದರ್ಭ ಹೆಚ್ಚಿಗೆ ಇದೆ. ಅತಿಯಾದ ಕೋಪವನ್ನ ತಪ್ಪಿಸಿ ಅಥವಾ ಸಂಭಾಷಣೆಯಲ್ಲಿ ತಾಳ್ಮೆಯನ್ನ ಅನುಸರಿಸೋದು ತುಂಬಾನೇ ಉತ್ತಮ. ವ್ಯಾಪಾರದ ಕೆಲಸದ ಆಹ್ಲಾದಕರ ಫಲಿತಾಂಶಗಳು ಇನ್ಮುಂದೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನು ಸ್ನೇಹಿತರ ಸಹಾಯದಿಂದ ಪ್ರಗತಿಯ ಹಾದಿ ಸುಗಮವಾದ್ರೂ ಕೂಡ ಸ್ವಲ್ಪ ಜಾಗರೂಕರಾಗಿರಿ ಅಂತ ಹೇಳಲಾಗ್ತಾ ಇದೆ. ಶೈಕ್ಷಣಿಕ ಕೆಲಸಗಳತ್ತ ಗಮನವನ್ನ ಕೊಡಿ. ಉದ್ಯೋಗ ಅವಕಾಶಗಳು ಇದರಿಂದ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಹೋದರರ ಸಹಾಯದಿಂದ ನೀವು ಹೊಸ ವ್ಯವಹಾರವನ್ನ ಪ್ರಾರಂಭ ಮಾಡ್ತೀರಾ ಅಂತ ಹೇಳಲಾಗ್ತಿದೆ. ಮಿತ್ರರ ನೆರವಿನಿಂದ ನಿಮ್ಮ ವ್ಯಾಪಾರ ಮತ್ತಷ್ಟು ಸುಧಾರಿಸುತ್ತೆ. ಉದ್ಯೋಗದಲ್ಲಿ ವಿದೇಶಿ ಪ್ರವಾಸಕ್ಕೆ ಅವಕಾಶ ಸಿಗುತ್ತೆ. ಈ ಪ್ರಯಾಣ ಲಾಭದಾಯಕವಾಗಿರುತ್ತೆ. ನಿಮ್ಮ ತಾಯಿಯ ಆರೋಗ್ಯ ಇಷ್ಟು ದಿನ ಹದಗೆಟ್ಟಿದ್ರೆ ನಿಮ್ಮ ತಾಯಿಯ ಆರೋಗ್ಯ ಸುಧಾರಣೆಯಾಗುತ್ತೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯೋದ್ರಿಂದ ಓಡಾಟ ಹೆಚ್ಚಾಗಿ ಇರುತ್ತೆ. ನಿಮ್ಮ ಜೀವನವು ಬಹಳ ಸ್ವಾಸ್ಥ್ಯವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹಸಿದವರಿಗೆ ಅನ್ನ ನೀಡೋದ್ರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ, ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ದೈನಂದಿನ ಜೀವನ ತುಂಬಾ ಸುಗಮವಾಗಿ ಸಾಗ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ಹಣ ಗಳಿಸೋದ್ರ ಜೊತೆಗೆ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ.
ಇನ್ನು ಶೈಕ್ಷಣಿಕ ಹಾಗೂ ಸಂಶೋಧನಾ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ. ಶೈಕ್ಷಣಿಕ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ಒಂದಷ್ಟು ಸಂಭವ ಹೆಚ್ಚಿಗೆ ಇರುತ್ತೆ. ಹೆಚ್ಚಿನ ಶ್ರಮ ಕೂಡ ಬೇಕಾಗುತ್ತೆ. ಇದಕ್ಕಾಗಿ ಕುಟುಂಬಸ್ಥರ ಬೆಂಬಲ ಸಿಗುತ್ತೆ. ತಂದೆ ತಾಯಿಯ ಬೆಂಬಲ ಜೊತೆಗೆ ಸಹಕಾರ ಇರುತ್ತೆ. ಆದ್ರೂ ಕೂಡ ಸ್ವಲ್ಪ ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದಷ್ಟು ಆಲೋಚನೆಗಳಿಂದ ದೂರ ಇರಬೇಕಾಗತ್ತೆ. ಯಾಕಂದ್ರೆ ಮಾನಸಿಕ ಶಾಂತಿ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಹೀಗಾಗಿ ಮಾನಸಿಕ ಶಾಂತಿಯನ್ನ ಕಾಪಾಡ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳೊಂದಿಗೆ ಸಾಮರಸ್ಯವನ್ನ ಕಾಪಾಡ್ಕೊಂಡಿದ್ದೆ ಆದಲ್ಲಿ ಅನಗತ್ಯ ವಿವಾದಗಳನ್ನ ನೀವು ಆರಾಮವಾಗಿ ತಪ್ಪಿಸ್ಕೊಳ್ಬಹುದು. ಇನ್ನು ಸ್ವಯಂ ನಿಯಂತ್ರಣ ಅನ್ನೋದು ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ಮನಸ್ಸು ವ್ಯಾಘ್ರನಾಗಿ ಪರಿವರ್ತಿಸುತ್ತೆ. ವ್ಯವಹಾರದಲ್ಲಿ ಇದರಿಂದ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರಬಹುದು. ಅನಾವಶ್ಯಕ ಓಡಾಟ ಸಿಗಬಹುದು. ಆರೋಗ್ಯದ ಕಡೆ ಕಾಳಜಿ ಇಲ್ಲದಂತೆ ಆಗಬಹುದು. ಹೀಗಾಗಿ ಸ್ವಲ್ಪ ಮನಸ್ಸಿನ ಕಡೆ ಗಮನವನ್ನ ಕೊಡಿ. ಇನ್ನು ಬಹಳ ದಿನಗಳಿಂದ ಬಾಕಿ ಇದ್ದಂತಹ ಕೆಲಸಗಳಲ್ಲೂ ಕೂಡ ಒಳ್ಳೆಯ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ ಅಂತ ಹೇಳಬಹುದು. ಜೊತೆಗೆ ಮದುವೆ ಆಗದೆ ಇರೋರಿಗೆ ಮದುವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಅಂತ ಹೇಳಬಹುದು. ಇನ್ನು ಮಕ್ಕಳಾಗದೆ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ. ಇಷ್ಟು ದಿನ ನೀವು ಮಕ್ಕಳಿಗಾಗಿ ಒಂದಷ್ಟು ವ್ರತ, ಒಂದಷ್ಟು ಆಚರಣೆಗಳು, ಒಂದಷ್ಟು ನಿಯಮಗಳನ್ನ ಅನುಸರಿಸಿದ್ರಲ್ಲ, ಆ ನಿಯಮಗಳು, ವ್ರತಗಳು, ಆಚರಣೆಗಳು ಇನ್ಮುಂದೆ ನಿಮ್ಗೆ ಫಲವನ್ನ ಕೊಡ್ತಾ ಹೋಗುತ್ತೆ. ಉತ್ತಮವಾದಂತಹ ಪುತ್ರ ಸಂತಾನ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಹೊಸ ಒಂದು ವ್ಯಕ್ತಿಯ ಆಗಮನದಿಂದಾಗಿ ಸಂತಸ ತುಂಬಿ ತುಳುಕುತ್ತೆ. ಸಂಪತ್ತು, ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ. ಅದೃಷ್ಟದ ಜೊತೆಗೆ ನಿಮ್ಗೆ ಬಂಪರ್ ಲಾಭ ಇದೆ. ಲಾಟರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ. ಇನ್ನು ರಾಜಕೀಯ ರಂಗದಲ್ಲಿರ್ತಕ್ಕಂಥ ಜನರಿಗೆ ಜನಪ್ರಿಯತೆ ಹೆಚ್ಚಿಗೆ ಆಗುತ್ತೆ. ವಾಣಿಜ್ಯ ವ್ಯವಹಾರದಲ್ಲಿ ಇರೋರು ಯಶಸ್ಸನ್ನ ಕಾಣ್ತಾರೆ. ಜೊತೆಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದೆ. ಅದೃಷ್ಟ ನಿಮ್ಮ ಕೈ ಹಿಡಿಯೋದ್ರಿಂದ ನಿಮಗೆ ಇನ್ಮುಂದೆ ಲಾಭ ಅಂತಲೇ ಹೇಳಬಹುದು. ಜೊತೆಗೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಅನ್ನೋದು ಸಿಗೋದ್ರ ಜೊತೆಗೆ ಇನ್ಮುಂದೆ ನೀವು ರಾಜ ವೈಭೋಗದ ಜೀವನವನ್ನ ನಡೆಸ್ತೀರಾ. ಮಕ್ಕಳಿಗೆ ವಿದೇಶದಲ್ಲಿ ಒಂದು ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅನ್ನೋ ನಿಮ್ಮ ಕನಸು ಏನಿದೆ ಅಲ್ಲ, ಇನ್ಮುಂದೆ ಆ ಕನಸಿಗೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಸಹಕಾರವನ್ನ ಕೊಡ್ತಾರೆ. ಹೀಗಾಗಿ ನಿಮ್ಮ ಕನಸಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತೆ ಆಗತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಇರ್ತಕ್ಕಂಥವರಿಗೆ ಏರಿಳಿತ ಆದ್ರೂ ಕೂಡ ಉತ್ತಮ ಲಾಭ ಇದೆ. ಕುಟುಂಬದಲ್ಲಿ ವಿವಾಹ ಕಾರ್ಯ ಜರುಗುತ್ತೆ. ಆಗ್ಲೇ ಹೇಳ್ದಂಗೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಮದುವೆಯ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ಅಂತ ಹೇಳಬಹುದು. ಇನ್ನು ಸೇವಾ ನಿರತ ವೃತ್ತಿಯಲ್ಲಿರ್ತಕ್ಕಂಥ ಜನರು ಜನಪ್ರಿಯತೆಯನ್ನು ಪಡೆದುಕೊಳ್ತಾರೆ. ಪ್ರಶಂಸೆ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರು ತಂಪು ಪಾನೀಯದ ಮಾರಾಟಗಾರರಾಗಿದ್ರೆ ಅನಿರೀಕ್ಷಿತವಾಗಿ ಲಾಭವನ್ನ ಗಳಿಸಬಹುದು. ಕೃಷಿಕರಿಗೆ ನೆಮ್ಮದಿಯ ಸಮಯ ಶುರುವಾಗಿದೆ. ಕಾನೂನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಪ್ರಗತಿಯನ್ನ ಕಾಣ್ತಾರೆ. ಆಭರಣ ಖರೀದಿಯಲ್ಲಿ ನೀವು ಹೊಸ ಮಟ್ಟದ ಲಾಭವನ್ನ ಪಡೆದುಕೊಳ್ತೀರಾ. ಜೊತೆಗೆ ಕಲೆಗಾರರಿಗೆ ಬೇಡಿಕೆ ಶುರುವಾಗಿದೆ. ಪಿತ್ರಾರ್ಜಿತ ಆಸ್ತಿಯ ಲಾಭ ಇನ್ಮುಂದೆ ಸಿಗೋದ್ರ ಜೊತೆಗೆ ರಾಜಕೀಯದಲ್ಲಿರೋರು ಉನ್ನತ ಸ್ಥಾನಕ್ಕೆ ಏರ್ತಾರೆ. ಅಧಿಕಾರಿಗಳೊಂದಿಗೆ ನೀವು ವಿದೇಶಿ ಪ್ರಯಾಣವನ್ನ ಕೂಡ ಮಾಡುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಹೀಗಾಗಿ ಧನು ರಾಶಿಯವರಿಗೆ ಭಗವಂತನ ಕೃಪಾ ಕಟಾಕ್ಷದಿಂದ ಒಳ್ಳೆಯ ದಿನಗಳು ಆರಂಭವಾಗಿದ್ದು ಸಾಕಷ್ಟು ನೆಮ್ಮದಿಯುತ ಜೀವನ ಇವರದ್ದಾಗುತ್ತೆ. ಧನ್ಯವಾದಗಳು.